ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಕತೆ ಏನಂದರೆ, ನನ್ನ ಕಾರ್ ಬ್ಯಾಟ್ರಿ ಈಸ್ ಡೆಡ್. ಏನಂದರೆ 6 months ಕಾರು ಓಡಾಡಲ್ಲ. ಯಾಕೆಂದರೆ ನಾನು ಔಟ್ಸೈಡ್ ವರ್ಕ್ ಮಾಡೋದು. ಸೊ ಎವ್ರಿ 6 months ಇಲ್ಲಿ ಕಾರ್ ಯಾರೂ ಯೂಸ್ ಮಾಡಲ್ಲ. ಸೊ ಏನಾಗುತ್ತೆ, ಬ್ಯಾಟ್ರಿನೇ ಡೆಡ್ ಆಗಿಬಿಡುತ್ತೆ. 2-3 ದಿವಸದಿಂದ ನಾನು ಜಂಪ್ ಸ್ಟಾರ್ಟರ್ ಯೂಸ್ ಮಾಡಿ ಕಾರ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಷ್ಟಂತ ಯೂಸ್ ಮಾಡೋಣ. ಸೊ ಐಲ್ ಬಿ ಚೇಂಜಿಂಗ್ ದ ಬ್ಯಾಟ್ರಿ ಟುಡೇ. ಸೊ ಇವತ್ತು ಹೊಸ ಬ್ಯಾಟ್ರಿ ತೊಗೊಂಬರ್ತೀನಿ, ಪ್ಲಸ್ ಅದನ್ನ ಚೇಂಜ್ ಮಾಡ್ತೀನಿ. ಪ್ಲಸ್ ಎಮಿಷನ್ ಟೆಸ್ಟ್ ಮಾಡಿಸ್ಬೇಕು. ಸೊ ಅದನ್ನೂ ಮಾಡಿಸ್ತೀನಿ. ಇದೊಂದೇ ಅಲ್ಲ, ಪ್ಲಸ್ ಬೈಕ್ ಮತ್ತು ಸ್ಕೂಟಿ ಅದೆರಡರದ್ದು ಎಮಿಷನ್ ಟೆಸ್ಟ್ ಮಾಡಿಸ್ಬೇಕು. ಸೊ ಲೆಟ್ಸ್ ಸಿ. ಸೊ ಫಸ್ಟ್ ಜಂಪ್ ಸ್ಟಾರ್ಟರ್ ಹೇಗೆ ಯೂಸ್ ಮಾಡೋದಂತ ಫಸ್ಟ್ ನಾನು ತೋರಿಸ್ತೀನಿ. ಸಿಂಪಲ್ ಪ್ರೊಸೀಜರು. ಸೊ ಇವಾಗ ನೋಡೋಣ ಜಂಪ್ ಸ್ಟಾರ್ಟ್ ಹೇಗೆ ಮಾಡೋದಂತ. ಸೊ ಇದು ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್. ಸೊ ಇವಾಗ ಏನು ಮಾಡಬೇಕಂದ್ರೆ, ರೆಡ್ ಟು ರೆಡ್, ಬ್ಲ್ಯಾಕ್ ಟು ಬ್ಲ್ಯಾಕ್ ಕನೆಕ್ಟ್ ಮಾಡಬೇಕು. ಸೊ ಈ ರೀತಿ ರೆಡ್ ಟು ರೆಡ್, ಬ್ಲ್ಯಾಕ್ ಟು ಬ್ಲ್ಯಾಕ್. ಸೊ ಈಗ ಸ್ಟಾರ್ಟ್ ಮಾಡೋಣ. Okay. ಸೊ ಕಾರ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಏನು ಮಾಡಬೇಕಂದ್ರೆ, ಕನೆಕ್ಷನ್ನ ವಾಪಸ್ ತೆಗಿಬೇಕು. ಬನ್ನಿ ನೋಡಿ ತೆಗೋಣ. ಸೊ ನನ್ನ ಹತ್ರ ಬ್ಯಾಟ್ರಿ ಚಾರ್ಜರ್ ಕೂಡ ಇದೆ. ಆಲ್ಮೋಸ್ಟ್ 12 hours ಚಾರ್ಜ್ ಮಾಡಿದ್ದೀನಿ ಬ್ಯಾಟ್ರಿ ಚಾರ್ಜರಿಂದ. ಆದ್ರೂ ಇದು ಬ್ಯಾಟ್ರಿ ಏನು ಚಾರ್ಜ್ ಆಗುತ್ತೆ, ಪ್ಲಸ್ ಒಂದು ಸ್ಟಾರ್ಟ್ ಆದ ಕೂಡಲೇ ಇನ್ನು ಬ್ಯಾಟ್ರಿ ಡ್ರೈನ್ ಆಗಿಬಿಡುತ್ತೆ. ಸೊ ಅದಕ್ಕೆ ಬ್ಯಾಟ್ರಿ ಚೇಂಜ್ ಮಾಡೋಣ ಅಂತ ಪ್ಲ್ಯಾನು. ಸೊ ನೋಡೋಣ. ನೀವು ನೋಡ್ಬೋದು, ಕಾರ್ ತಗೊಂಡಿದ್ದು 2019 ಸೊ ಇಲ್ಲಿವರೆಗೆ 35,427 ಕಿಲೋಮೀಟರ್ಸೇ ಓಡಿರೋದು. ಸೊ ಆಲ್ಮೋಸ್ಟ್ 5,000 ಕಿಲೋಮೀಟರ್ಸ್ ಪರ್ ಇಯರ್. ಸೊ ತುಂಬ ಕಮ್ಮಿ ಓಡಿದೆ ಕಾರು. ಪ್ಲಸ್ ಇದರಲ್ಲಿ ನಾನು 2 times ಬ್ಯಾಟ್ರಿ ಚೇಂಜ್ ಮಾಡಿದ್ದೀನಿ ಇಲ್ಲಿವರೆಗೆ. ಬ್ರ್ಯಾಂಡ್ ನ್ಯೂ ಮತ್ತು ಮಧ್ಯದಲ್ಲಿ 2 years ಬ್ಯಾಕ್ ಚೇಂಜ್ ಮಾಡಿದ್ದೀನಿ. ಸೊ ಬ್ಯಾಟ್ರಿ ಕಾರ್ ಓಡಿಸ್ತಾ ಇದ್ದರೆ ಓಕೆ. ಇದು 6 months ಎಲ್ಲ ಇದು ಗ್ಯಾಪ್ ಕೊಟ್ಟರೆ ಈ ರೀತಿ ಬ್ಯಾಟ್ರಿ ಇದು ಡೆಡ್ ಆಗಿಬಿಡುತ್ತೆ. ಸೊ ಲೆಟ್ಸ್ ಸಿ. ಇವಾಗ ಒಂದು ಹೊಸ ಬ್ಯಾಟ್ರಿ ತೊಗೊಂಬಂದು ಹಾಕೋಣ. ಫಸ್ಟ್ ಏನು ಮಾಡೋಣ ಗೊತ್ತಾ ಮುನ್ನಿ? ಏನು ಮಾಡೋಣ, ಫಸ್ಟ್ ಈ ಸ್ಕೂಟಿನ ತೊಗೊಂಡೋಗಿ ಎಮಿಷನ್ ಟೆಸ್ಟ್. ಸೊ ಫಸ್ಟ್ ಸ್ಕೂಟಿನ ಎಮಿಷನ್ ಟೆಸ್ಟ್ ಮಾಡಿಸಿ, ಆಮೇಲೆ ಬೈಕನ್ನ ಎಮಿಷನ್ ಟೆಸ್ಟ್ ಮಾಡಿಸಿ, ಆಮೇಲೆ ಕಾರನ್ನು ಎಮಿಷನ್ ಟೆಸ್ಟ್ ಮಾಡಿಸಿ.
ಆ್ಯಕ್ಚುಲಿ ನೀವು ಶೋರೂಮ್ ಗಾಡಿ ಡೀಸೆಲ್ ಇದೆಯಲ್ಲ ಇದೆ, ಅದು ಜಂಪ್ ಸ್ಟಾರ್ಟ್ ಎಲ್ಲ ಮಾಡಿ ಸ್ಟಾರ್ಟ್ ಆಗುತ್ತೆ. ಇದು ಬ್ಯಾಟ್ರಿ ಅಲ್ಲ ಅದನ್ನೆಲ್ಲ ಕಡೆ ಎಂಥ ಬ್ಯಾಟ್ರಿ ಇದ್ರೂ ಆಗುತ್ತೆ ಸರ್ ಅದು. ಹೊಸ ಬ್ಯಾಟ್ರಿ ಹಾಕಿ ಆಗಿದೆ. ಸ್ಟಾರ್ಟ್ ಮಾಡೋಣ. ಓಕೆ, ನ್ಯೂ ಬ್ಯಾಟ್ರಿ ಆಗಿದೆ, ಹಾಕಾಗಿದೆ, ಸ್ಟಾರ್ಟ್ ಬೇರೆ ಆಗಿದೆ. ಓಕೆ, ಆಲ್ ಗುಡ್. ಸೊ ನ್ಯೂ ಬ್ಯಾಟ್ರಿ ಹಾಕಿ ಸ್ಟಾರ್ಟ್ ಮಾಡಿ ಆಗಿದೆ. ಹೀರೋ ಪ್ಲೇಜರ್ ಸ್ಕೂಟಿದು ಎಮಿಷನ್ ಟೆಸ್ಟ್ ಬೇರೆ ಆಯಿತು. ಸೊ ಈಗ ನೆಕ್ಸ್ಟ್ ನಮ್ಮ ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT ಅದರ ಎಮಿಷನ್ ಟೆಸ್ಟ್ ಮಾಡ್ಸೋಣ ನೆಕ್ಸ್ಟ್. ಓಕೆ, ಇದು ಕಾಂಟಿನೆಂಟಲ್ GT ಎಮಿಷನ್ ಟೆಸ್ಟ್ ಆಯಿತು. ಸೊ ಈಗ ನೆಕ್ಸ್ಟ್ ಕಾರ್ದು ಮಾಡಿಸ್ಬೇಕು. ಸೊ ಅದಕ್ಕಿಂತ ಮುಂಚೆ ಕಾರ್ ಟಯರಲ್ಲಿ ಬ್ಲೋ ಕಮ್ಮಿ ಇದೆ. ಸೊ ಟೈರ್ ಇನ್ಫ್ಲೇಟ್ ಮಾಡೋಕ್ಕೂ ನನ್ನ ಹತ್ರ ಒಂದು ಇನ್ಸ್ಟ್ರೂಮೆಂಟ್ ಇದೆ, ತೋರಿಸ್ತೀನಿ ಇವಾಗ. ಸೊ ಇದೇ ಇನ್ಸ್ಟ್ರೂಮೆಂಟಿಂದ ನಾವು ಕಾರು ಟೈರ್ ಕೂಡ ಇನ್ಫ್ಲೇಟ್ ಮಾಡ್ಬೋದು. ನೋಡಿ, ಈ ಕಡೆ ಈ ಪ್ಲಗ್ ಇರೋದು ಕಾರ್ ಜಂಪ್ ಸ್ಟಾರ್ಟ್ ಮಾಡೋಕ್ಕೆ. ಇದು ಈ USB-C Type-C ನಾವು ಏನಾದರೂ ಬೇಕಾದರೆ ಚಾರ್ಜ್ ಮಾಡೋಕ್ಕೆ ಏನಾದರೂ ಯೂಸ್ ಮಾಡ್ಬೋದು. ಇದು Type-A. ಸೊ ಇಲ್ಲಿಂದ ನಾವು ಟೈರ್ ಇನ್ಫ್ಲೇಟ್ ಮಾಡ್ಬೋದು. ಸೊ ಇದ್ರ ಥ್ರೂ. ಸೊ ಈಗ ಟ್ರೈ ಮಾಡೋಣ. ನಾನು ಸೆಟ್ ಮಾಡಿದ್ದೀನಿ, ಒಂದು ನಿಮಿಷ ತೋರಿಸಿ. ಇದು ಆನ್ ಮಾಡಬೇಕಿತ್ತು. ಸೊ ಈ ಥರ ಆನ್ ಮಾಡಿದ್ರೆ ಕಾರಿಗೆ ಸೆಟ್ ಮಾಡೀನಿ 35. ಸೊ ಮುಂದೆ 35, ಹಿಂದೆ 32. ಎಲ್ಲ ಟೈರ್ ಇನ್ಫ್ಲೇಟ್ ಮಾಡಿ ಆಯಿತು. ಮುಂದೆ 35, ಹಿಂದೆ 32 PSI. ಸೊ ಈಗ ನೆಕ್ಸ್ಟ್ ಕಾರ್ ತಗೊಂಡು ಎಮಿಷನ್ ಟೆಸ್ಟ್ ಮಾಡಿಸ್ಬೇಕು. ಸೊ ಲೆಟ್ಸ್ ಗೋ. ಸೊ ಈಗ ನಾನು ಮತ್ತು ಮುನ್ನಿ ಎಲ್ಲಿಗೆ ಹೋಗೋಣ? ಎಮಿಷನ್ ಟೆಸ್ಟ್ ಹೇಳ. ಎಮಿಷನ್ ಟೆಸ್ಟ್, ಕಾರ್ದು ಎಮಿಷನ್ ಟೆಸ್ಟ್ ಮಾಡ್ಸಕ್ಕೆ ಹೋಗೋಣ. ಓಕೆ. ಆಲ್ ಥಿಂಗ್ಸ್ ಡನ್. WR ಇದು ಎಮಿಷನ್ ಟೆಸ್ಟ್ ಆಯಿತು, ಬ್ಯಾಟ್ರಿ ಚೇಂಜ್ ಮಾಡಾಯಿತು, ಪ್ಲಸ್ ಹೀರೋ ಪ್ಲೇಜರ್ದು ಎಮಿಷನ್ ಟೆಸ್ಟ್ ಆಯಿತು, ಕಾಂಟಿನೆಂಟಲ್ GTದು ಎಮಿಷನ್ ಟೆಸ್ಟ್ ಆಯಿತು. ಸೊ ಆಲ್ 3 ವೆಹಿಕಲ್ಸ್ ಆರ್ ರೆಡಿ ಟು ಗೋ ಆನ್ ರೋಡ್. ಓಕೆ, ಅಷ್ಟೇ ಈ ವಿಡಿಯೋದಲ್ಲಿ. ಬಾಯ್ ಬಾಯ್.